ಎಂಡ್ ಆಫ್ ಐ ಥಿಂಕ್ ಆಗಸ್ಟ್ ಅಷ್ಟೊತ್ತಿಗೆ ನಾವು ಸತೀಶ್ ಎಂದು ಈ ಟ್ರ್ಯಾಕ್ ಕಂಪ್ಲೀಟ್ಲಿ ಮುಗಿಸಿದ್ವಿ, ಟಾರ್ಚ್ ಟ್ರ್ಯಾಕ್. ಸತೀಶ್ ವಾಸ್ ಟೇಕಿಂಗ್ 2 months ಆಫ್ ಆ್ಯಂಡ್ ನಾನು ಮತ್ತು ಸಿದ್ಧಾರ್ಥ್ ವಿ ವರ್ ಲುಕಿಂಗ್ ಫಾರ್ ನ್ಯೂ ಲೊಕೇಶನ್ಸ್. ಈಗ ನೆಕ್ಸ್ಟ್ ಹಾಫ್ ಇತ್ತು, ಈಗ ಸತೀಶ್ ಆಸ್ ಅ ಹೀರೋ ಅಂತ ಏನಿದೆ ಅಷ್ಟು ಟ್ರ್ಯಾಕ್ಗೆ ಏನು ಶೂಟ್ ಮಾಡ್ತೀವಿ ಅನ್ನೋದು. ಆ ಟೈಮಲ್ಲೇನೆ ವಿ ಹ್ಯಾಡ್ ಆಲ್ಸೋ ಸ್ಟಾಪ್ಡ್ ಶೂಟಿಂಗ್. ಸೆಕೆಂಡ್ ಸ್ಕೆಡ್ಯೂಲ್ 1 ತಿಂಗಳು ಮುಂಚೆ ನನಗೆ 2 ಕೆಲಸ ಇತ್ತು. ಒಂದು, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ 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 ಐ ಹ್ಯಾಡ್ ಟು ಟೋನ್ ಅಪ್, ಅಟ್ಲೀಸ್ಟ್ ಲೂಸ್ ಕ್ಲೋಸ್ ಟು 10 kgs. ಇನ್ನೊಂದು ಕೆಲಸ ಏನು ಅಂದರೆ ಯೂಟ್ಯೂಬಲ್ಲಿ ಕೂತ್ಕೊಳ್ಳೋದು, ಫೋಟೋ ಶೂಟ್ಸು, ಆ್ಯಕ್ಟ್ರೆಸಸ್ ಇಂಟರ್ವ್ಯೂಸು, ಅವ್ರ ಆ್ಯಟಿಟ್ಯೂಡು, ಈ ಥರ ಐ ಫಾಲೋಡ್ ಆಲ್ ದೀಸ್ ಆ್ಯಕ್ಟ್ರೆಸಸ್ ಜಸ್ಟ್ ಟು ಗೆಟ್ ದೇರ್ ಆ್ಯಟಿಟ್ಯೂಡ್ ರೈಟ್. ನೋಡಿ ಸ್ಟಾರ್ ಆದಾಗ ಏನೇನು ಮಾಡ್ಬೋದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ಯಾರೆಕ್ಟರ್ಗೆ ಏನಾಗಿತ್ತಂತೆ, ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್. ಪವನ್ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಸೆಡ್, ಒಂದು ಕೆಲಸ ಮಾಡಿ 20,000 ಕೊಡ್ತೀನಿ ನಿಮಗೆ, ಕಾಸ್ಟ್ಯೂಮ್ಸು ಆಕ್ಸೆಸರೀಸ್ ಎಲ್ಲ ಮಾಡ್ಕೊಂಬಿಡಿ, ಮೇಕಪ್ಪು ಮಾಡ್ಕೊಂಬಿಡಿ ಅಂತ. ಆಮೇಲೆ ಹೋಗಿ ಬಿಲ್ಸ್ ಕೊಟ್ಟರೆ, ಏನಮ್ಮ ಆಲ್ರೆಡಿ ಶಾಪ್ ಮಾಡಿದ್ದೀರಾ ಸಾಕು. ಈ ಸ್ಟಾಪ್ ದ ಬಜೆಟ್ ಅಟ್ 10,000 rupees. ಐ ಬೆಗ್ ಬೋರೋಡ್ ಆ್ಯಂಡ್ ಸ್ಟೋಲ್ ಕಾಸ್ಟ್ಯೂಮ್ಸ್ ಫ್ರಮ್ ಆಲ್ ಮೈ ಫ್ರೆಂಡ್ಸ್. ಅರುಂಧತಿ ಅವರು ಅವ್ರ ಫ್ರೆಂಡ್ಸಿಂದ ಎಲ್ಲ ಕಾಸ್ಟ್ಯೂಮ್ಸ್ ಬಾರೋ ಮಾಡಿಕೊಂಡು ವಿ ಡಿಡ್ ದ ಕಾಸ್ಟ್ಯೂಮ್ಸ್. ಐ ಡೋಂಟ್ ನೋ ಇಫ್ ಯು ಸ್ಟಿಲ್ ಲವ್ ಮೀ ಎನಿಮೋರ್. ಹೀರೋ ಕ್ಯಾರೆಕ್ಟರ್ಗೆ ಇನ್ಸ್ಪಿರೇಷನ್ ಏನು ಅಂತ ಕೇಳಿದಾಗ, ಬಹುಶಃ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋ ಎಲ್ಲ ಸಿನಿಮಾಗಳ ಎಲ್ಲ ಹೀರೋಗಳು ನನ್ನ ಮೇಲೆ ಗೊತ್ತಿಲ್ಲದಂಗೆ ಪರಿಣಾಮ ಬೀರುತ್ತಾರೆ. ಈಗ ರಣಬೀರ್ ಕಪೂರ್ ಆಗ್ಬೋದು, ರಾಕ್ ಸ್ಟಾರ್ ಅಲ್ಲಿ ಅವ್ನ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋದು ನನಗೆ ಮೇಯ್ನ್ ಆಗಿ ಇಂಪ್ಯಾಕ್ಟ್ ಆಗಿದ್ದೆ. ಅದು ಅದೆಲ್ಲವನ್ನು ಸೇರಿಸ್ಕೊಂಡು ಸಂಪೂರ್ಣವಾಗಿ ನನ್ನ ಅನುಭವನ ದಾರಿ ಎರೆದಿರೋದು ಆ ಕ್ಯಾರೆಕ್ಟರ್ಗೆ. ಅದನ್ನು ಅಪ್ ಟು ನಾನು ಜಿಮ್ ಮಾಡಿ ಅದಕ್ಕೆ ಡ್ಯಾನ್ಸು ಕೂಡ ಅಟ್ ಎ ಟೈಮ್ ಮಾಡ್ತಿದ್ದೆ. ಬೆಳಗ್ಗೆ ಹೋಗಿ ಜಿಮ್ ಮಾಡಿಕೊಂಡ್ರೆ ಮಧ್ಯಾಹ್ನ ಡ್ಯಾನ್ಸ್ ಮಾಡೋದು, ಮಲಗಿದ್ರೆ ಸಾಕು ಅನ್ಸೋದು, ಆ ಟೈಪ್ ಇತ್ತು ಆ ಟೈಮಲ್ಲಿ. ಸತೀಶ್ ಹೇಗೆ ಈ ಸೆಕೆಂಡ್ ಕ್ಯಾರೆಕ್ಟರ್ನ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಾನೇನು ಅನ್ಕೋತೀನಿ ಅಂದರೆ, ಬಹುಶಃ ಇದು ಫಸ್ಟ್ ಹಾಫ್ ಆದ್ಮೇಲೆ ಸೆಕೆಂಡ್ ಹಾಫ್ನ ಇನ್ಯಾರನ್ನೂ ಹಾಕೊಂಡು ಮಾಡ್ಬಿಡ್ತಾರೆ. ಆ ಕ್ಯಾರೆಕ್ಟರ್ನು ಈ ಕ್ಯಾರೆಕ್ಟರ್ನು ಎಲ್ಲೋ ಮ್ಯಾಚ್ ಮಾಡಿಬಿಡ್ತಾರೆ. ಈ ಕನ್ಸಲ್ಲಿ ಕಾಣೋನೇ ಬೇರೆ, ನಿಜ ಜೀವನದಲ್ಲಿ ಕಾಣೋನೇ ಬೇರೆ ಅಂತ ಮ್ಯಾಚ್ ಮಾಡಿಬಿಡ್ತಾರೆ ಅಂತ ನನಗೂ ಒಂದು ಭಯ ಆಯಿತು. ಬಟ್ ಬಿಡಲಿಲ್ಲ, ನಾನು ಮಾಡಲೇಬೇಕು ಅಂತ ಇಟ್ಕೊಂಡು ಮಾಡಿ ಇದೆಲ್ಲೋ ಇದರಲ್ಲಿ ಕೋರ್ಮಂಗಲದಲ್ಲಿ ಒಂದು 2-3 ಸಾವಿರ ರೂಪಾಯಿ ಕೊಟ್ಟು ಹೇರ್ ಕಟ್ ಮಾಡಿಸಿದ್ರು. 2-3 ಸಾವಿರ ಕೊಟ್ಟಿದ್ರು. ಆ ಟೈಮಲ್ಲಿ ನಮ್ಮ ಮನೆ ಬಾಡಿಗೆ ಆಗ್ಬಿಟ್ಟಿರೋದು. ಇವರು ಹೇರ್ ಕಟ್ ಮಾಡಿಸಿದ್ರು, ಕರ್ಕೊಂಡೋಗಿ ಕಾಸ್ಟ್ಯೂಮ್ ಹಾಕ್ಸಿ ಒಂದ್ಸಲ ನೋಡಿದ್ರು. ಪವನಿಗೆ ಒಂದು ಫೋಟೋ ತೆಗೆದ್ಬಿಟ್ಟು ಒಂದು ಸಣ್ಣದಾಗಿ ಸ್ಮೆಲ್ ಬಂದು ಅವ್ರ ಫೇಸಲ್ಲಿ, ಅಬ್ಬಾ ಅಂತೂ ಇಂತೂ ಸಿಕ್ತಪ್ಪ ಸುಮಾರಾಗಿ ಅಂತ ಆಯಿತು. ಓಕೆ, ಫೋಟೋದಲ್ಲಿ ಚೆನ್ನಾಗಿ ಕಾಣ್ತೆ, ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾನೆ ಈಗ, ಈ ಕ್ಯಾರೆಕ್ಟರ್ ಹೆಂಗೆ ನ್ಯಾಯ ಒದಗಿಸ್ತಾನೆ ಅನ್ನೋದು ಮನಸ್ಸಲ್ಲಿತ್ತು. ಆಗ ಪ್ರೆಸ್ ಮೀಟ್ ಸೀನು. ಅವ್ರ ಹೆಸರು ಶ್ವೇತಾ ಅಂತ. ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಆ ಸೀನ್ ಆದಮೇಲೆ ಪವನ್ಗೆ ಫುಲ್ಲು ಸಂತೋಷ ಆಗಿದೆ. ಈ ಪ್ರೆಸ್ ಸೀನಲ್ಲಿ ನಮಗೆ ಇದ್ದಂಥ ಒಂದಿಷ್ಟು ಚಾಲೆಂಜಸ್ ಅಂದರೆ, ಆ ಪ್ರೆಸ್ ಅವರು ಅಂತ ಅನಿಸೋ ಅಂಥ ಎಕ್ಸ್ಟ್ರಾಸ್ ಬೇಕಿತ್ತು. ಜಾಸ್ತಿ ಕ್ರೌಡ್ ಇದ್ದ ತಕ್ಷಣವೇ ದ ಕಾಸ್ಟ್ ಆಲ್ಸೋ ಗೋಸ್ ಅಪ್ ಆ್ಯಂಡ್ ಹೌ ಟು ಸೋರ್ಸ್ ಸೋ ಮೆನಿ ಪೀಪಲ್ ಅಂತ ಆಗುತ್ತೆ. ಪರ್ ಕ್ಯಾಮ್ರಾ ನೀವು ಹೈರ್ ಮಾಡೋಕೆ ಹೋದರೆ ಇಟ್ ವಾಸ್ ಲೈಕ್ 1,000-1,500 rupees ಜಸ್ಟ್ ಕ್ಯಾಮ್ರಾ. ಸೊ ನಾನು ಫೇಸ್ಬುಕ್ಕಲ್ಲಿ ಜಸ್ಟ್ 1 week ಮುಂಚೆನೋ ಏನೋ ಒಂದು ಇದನ್ನು ಹಾಕಿದೆ, ಸ್ಟೇಟಸ್ ಹಾಕಿದೆ, ಒಂದು ಸೀನ್ ಶೂಟ್ ಮಾಡ್ತಾ ಇದ್ದೀವಿ, ವಿ ನೀಡ್ ಅಬೌಟ್ 100 people ಫಾರ್ ದಟ್ ಸೀನ್ ಅಂತ. ಆ್ಯಂಡ್ ಐ ಸೆಡ್ ಎನಿಬಡಿ ವಾಸ್ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ಹೇಗೆ ಶೂಟಿಂಗ್ ಮಾಡ್ತೀವಿ, ಅದರಲ್ಲಿ ಬನ್ನಿ, ಯು ವಿಲ್ ಬಿ ಪಾರ್ಟ್ ಆಫ್ ದ ಸೀನ್ ಆಸ್ ವೆಲ್. ಹಾಗಾಗಿ ಆ ಪ್ರೆಸ್ ಸೀನಲ್ಲಿ ನಿಮಗೆ ಅದು ತುಂಬ ಅಥೆಂಟಿಕ್ ಆಗಿ ಕಾಣುವಂಥ ಪ್ರೆಸ್ ಜನ ಅಂತ ಏನಿದ್ದಾರೆ, ಅಥವಾ ಎಲ್ಲರ ಹತ್ರ ಕ್ಯಾಮ್ರಾ ಇದೆ, ಆ ಇಕ್ವಿಪ್ಮೆಂಟ್, ಕಾಸ್ಟ್ಯೂಮ್ ಎಲ್ಲನೂ ನನಗೆ ಆ ಕ್ರೌಡಿಂದ ಆದಂಥ ಹೆಲ್ಪ್. ಸೊ ಅದಕ್ಕೆ ನಾನು ಲೂಸಿಯಾ ಅಂದರೆ ಇಟ್ಸ್ ಅ ಕ್ರೌಡ್ ಫಂಡೆಡ್ ಆ್ಯಂಡ್ ಅ ಕ್ರೌಡ್ ಸೋರ್ಸ್ಡ್ ಫಿಲ್ಮ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್, ಫ್ಲಾಶಸ್, 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 ಮೋ 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 ಫಾಸ್ಟರ್ ಫಾಸ್ಟರ್.